ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವ ಜನರೇ, ನಿಮಗೆಲ್ಲರಿಗೂ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. Welcome you all, dear sisters and brothers in Christ Jesus, to the episode of Bible in a year. Yes, and today we'll be reflecting on the chapters in book of Genesis 49-50, both Job 41-42 and Psalm 17. Yes, my dear friends, when we look into the context of book of Genesis chapters 49-50, we see Jacob blesses his family and assigning the roles to all of his sons. And in chapter 50, we see Jacob dies, the burial of Jacob, and all the sons of Jacob fulfill their father's last rights and his wishes. Yes, and coming to the themes, we have three themes here in these two chapters. Firstly, Jacob's blessings. And these blessings of Jacob demonstrate his prophetic role, and blessing is passed on to the future generation. Yes, and secondly, tribal roles is given to his sons. Yes, and we see equal distribution of the land, of the and rights, and each and everything to all his sons. And finally, we see Jacob's death and his burial according to his wishes. ಹೌದು ಪ್ರಿಯರೇ, ವಿಶೇಷವಾಗಿ ಈ ಒಂದು ಆದಿಕಾಂಡ, ಈ ಒಂದು ಕಡೆಯ ಅಧ್ಯಾಯಗಳಲ್ಲಿ ನಾವಿರುವಾಗ 49-50 ವಿಶೇಷವಾಗಿ ಪ್ರತಿಯೊಬ್ಬರಿಗೂ ತಿಳಿಸ್ತವೆ ಎಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಕುಟುಂಬದೊಂದಿಗೆ ಅನ್ಯೋನ್ಯವಾಗಿರಬೇಕು. ಹೇಗೆ ಯಾಕೋಬ ಜೋಸೆಫನೊಂದಿಗೆ ಕಳೆದೋದ ಜೋಸೆಫನೊಂದಿಗೆ ಮತ್ತೆ ಮರಳಿ ಸಿಕ್ಕಿದಾಗ ಅನ್ಯೋನ್ಯತೆಯಲ್ಲಿದ್ದ, ಪ್ರೀತಿಯಲ್ಲಿದ್ದ, ವಿಶ್ವಾಸದಲ್ಲಿದ್ದ. ಮಾತ್ರವಲ್ಲ, ಇಲ್ಲಿ ಮುಖ್ಯ 3 ಅಂಶಗಳನ್ನು ನಾವು ಗಮನಿಸಬಹುದು. ಇಲ್ಲಿ ಈ ಯಾಕೋಬನ ಆಶೀರ್ವಾದ ಕೇವಲ ಅವನ ಮಕ್ಕಳಿಗೆ ಮಾತ್ರವಲ್ಲ, ಇಡೀ ಸಂತತಿಗೆ, ಅಬ್ರಹಾಮ, ಇಸಾಕ, ಯಾಕೋಬನ ಸಂತತಿವರೆಗೆ ಅವನ ಆಶೀರ್ವಾದವಿತ್ತು. ಅದೇ ರೀತಿ ಅವನು ಆ ಗಂಡು ಮಕ್ಕಳಿಗೆ, ಅವನೊಡನಿದ್ದ ಎಲ್ಲ 12 ಗಂಡು ಮಕ್ಕಳಿಗೆ ಅವರ ಪ್ರಕಾರ, ಅವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ವಿಶೇಷ ಸಮನಾಗಿ ಆಸ್ತಿಯನ್ನು ಹಂಚಿಕೆ ಮಾಡುತ್ತಾನೆ. ಅವರ ಒಂದು ಅವ್ರಿಗೆ ನಿರ್ದಿಷ್ಟ ಒಂದು ಅವರ ಯೋಜನೆಯನ್ನು ಅವನು ಅವರಿಗೆ ತಿಳಿಯಪಡಿಸುತ್ತಾನೆ. ಅದೇ ರೀತಿ ಕೊನೆಯದಾಗಿ ಅವರ ಸಮ್ಮುಖದಲ್ಲಿ ಅವನು ಕೊನೆಯುಸಿರನ್ನು ಬಿಡುತ್ತಾನೆ. ಅವನ ಕಾಲವಾಗುತ್ತದೆ. ಹೌದು ಪ್ರಿಯರೇ, ವಿಶೇಷವಾಗಿ ಇದನ್ನು ನಾವು ನೋಡುವಾಗ ನಮಗೆ ತಿಳಿಯುತ್ತದೆ, ನಾವು ಅಷ್ಟೇ ಯಾಕೋಬನಂತೆ ಅಥವಾ ಇಸಾಕಯೇ ಅಬ್ರಹಾಮನಂತೆ ನಾವು ಪ್ರಾರ್ಥನಾ ಜೀವಿಗಳಾಗಬೇಕು. ಪ್ರಾರ್ಥನೆಯಲ್ಲಿ ಇರುವಾಗ, ದೇವರಲ್ಲಿ ಜೀವಿಸುವಾಗ ಎಲ್ಲವೂ ಸಮನಾಗಿರುತ್ತದೆ, ಎಲ್ಲವೂ ದೈವ ಭಕ್ತಿಯಲ್ಲಿ ನಡೆಯುತ್ತದೆ. ಪ್ರತಿಯೊಂದು ಪ್ರಾಮಾಣಿಕತೆಯ ಹಾಗೂ ಸತ್ಯಸಂಧತೆಯ ಹಾದಿಯಲ್ಲಿರುತ್ತದೆ. ಆದ್ದರಿಂದ ಇದಕ್ಕಾಗಿ ನಾವು ಪ್ರಯತ್ನಿಸೋಣ. And coming to the book of Job, we see in the chapters 41-42, we see dialogue between God and Job. And Job acknowledged God's sovereignty. Yes, my dear friends, we see 3 themes: God's power and wisdom. Especially these challenge Job's understanding about the creation and about the world. Secondly, Job's humility. And here Job humbles himself, accepts the will of the Lord, and accepts the mystery of suffering. Yes, and mystery of suffering remains as unresolved because we cannot know the ways and plans of God. ಎಸ್, ಹೌದು. ವಿಶೇಷವಾಗಿ ಯೋಬನ ಗ್ರಂಥ 41-42ರಲ್ಲಿ ನಾವು ನೋಡುವುದಾದರೆ ಯೋಬನ ಮತ್ತು ದೇವರ ನಡುವೆ ಸಂಭಾಷಣೆ ನಡೆಯುತ್ತದೆ. ಈ ಸಂಭಾಷಣೆಯಲ್ಲಿ ವಿಶೇಷವಾಗಿ ಯೋಬನನ್ನು ಅನೇಕ ಪ್ರಶ್ನಾವಳಿಗಳ ಮೂಲಕ ದೇವರು ಅವನ ವಿಶ್ವಾಸವನ್ನು ಪರೀಕ್ಷಿಸುತ್ತಾರೆ. ಅಲ್ಲಿ ಯೋಬನು ದೇವರ ಆ ಒಂದು ಮಹಿಮೆಯನ್ನು, ದೇವರ ಆ ಒಂದು ಸತ್ಯಸಂಧತೆಯನ್ನು, ಮಹತ್ವವನ್ನು, ಅವರು ಸುಜ್ಞಾನದ ಎಲ್ಲೆಯನ್ನು ಅವನು ಒಪ್ಪಿಕೊಳ್ಳುತ್ತಾನೆ, ಅಂಗೀಕಾರ ಮಾಡುತ್ತಾನೆ. ಹೌದು ಪ್ರಿಯರೇ, ಆದ್ದರಿಂದ ಅವನಿಗೆ ಗೊತ್ತಾಗುತ್ತದೆ ದೇವರ ಶಕ್ತಿ, ದೇವರ ಜ್ಞಾನ ಮನುಷ್ಯನ ಜ್ಞಾನಕ್ಕಿಂತ ಅದು ಮೀರಿದ್ದು. ಹೌದು, ಇಲ್ಲಿ ಅವನಿಗೆ ತನ್ನನ್ನೇ ತಗ್ಗಿಸಿಕೊಳ್ಳುತ್ತಾನೆ.
ಮಾನವೀಯತೆಯನ್ನು ಕಂಡುಕೊಳ್ಳುತ್ತಾನೆ. ಕೊನೆಯದಾಗಿ ದೇವರ ಪ್ರತಿಯೊಂದು ಯೋಜನೆ ವಿಶೇಷವಾಗಿ ರಹಸ್ಯವಾದದ್ದು. ಅದನ್ನು ನಾವು ಎಂದಿಗೂ ಭೇದಿಸಬಾರದು. ಅದನ್ನು ಎಲ್ಲವನ್ನು ಅಂಗೀಕಾರ ಮಾಡಿಕೊಳ್ಳಬೇಕು. ಅದೇ ರೀತಿ ನಾವು ಕೀರ್ತನೆ 17ರಲ್ಲಿ ನೋಡುವಂತೆ ಇಲ್ಲಿ ಕೀರ್ತನೆಕಾರ ವಿಶೇಷವಾಗಿ ಇಲ್ಲಿ ನಾವು ನೋಡುವುದು ದಾವೀದನ ಒಂದು ಪ್ರಾರ್ಥನೆಯನ್ನು ನೋಡುತ್ತೇವೆ. ಹೌದು, ಹೇಗೆ ದೇವರಲ್ಲಿ ವಿಶ್ವಾಸವಿಟ್ಟು, ದೇವರಲ್ಲಿ ನಂಬಿಕೆಯಿಟ್ಟು, ಸತ್ಯ ಪಥದಲ್ಲಿ ಅಥವಾ ಪರಿಶುದ್ಧನಾಗಿ ಹೇಗೆ ಜೀವಿಸಬೇಕೆಂದು, ವಿಶೇಷವಾಗಿ ಅವರ ನ್ಯಾಯದಲ್ಲಿ ಬಾಳಬೇಕೆಂದು ನಮಗೆ ತಿಳಿಯಪಡಿಸುತ್ತದೆ. ಎಸ್, ವಿ ಸಿ ಎಸ್ಪೆಷಲಿ ದ ಕಾಂಟೆಕ್ಸ್ಟ್ in the book of Psalms 17. We see the prayer of David. Yes, the psalmist prays to God, and he tells us that we have to have faith in God, trust in the Lord for anything and everything. Especially without trust in the Lord, we cannot do anything. We cannot move. Our lives cannot be moved at all. Yes, we need His omnipresence and we need His help. Without God's help, we cannot do anything. Yes, and we have to be a righteous person in the world. Yes, let us be always a powerful person in the presence of God, because God's justice is eternal. His justice is eternal. His mercy is everlasting. And His mercy, His compassionate heart always gives us a pleasant mind. ಸೊ ಅದರಿಂದ ಪ್ರಿಯರೇ, ಇಂದು ವಿಶೇಷವಾಗಿ ದೇವರ ಆ ಅತ್ಯುನ್ನತ ಪರಿಶುದ್ಧತೆಯಲ್ಲಿ, ಸತ್ಯ ಸಂಧತೆಯಲ್ಲಿ ಹಾಗೂ ವಿಶೇಷವಾಗಿ ಅವರ ಪ್ರೀತಿಯಲ್ಲಿ, ಅವರ ಆ ಒಂದು ವಾಗ್ದಾನದಲ್ಲಿ ನಾವು ಮುಂದುವರಿಯೋಣ. ಅದಕ್ಕಾಗಿ ಈ ಸಂಚಿಕೆಯಲ್ಲಿ ಪ್ರಾರ್ಥಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ